ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ನಾವು 12 ಗಂಟೆವರೆಗೂ ಕಾದು ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವರ್ಷ ವರ್ಷ ಮಾಡ್ತಾ ಇದ್ದೋ. ಬಟ್ ನಮ್ಮ ಮನೇಲಿ ಮಾಡ್ತಾ ಇದ್ವಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಅಮ್ಮ ಮನೇಲಿದ್ದೀವಿ. ಸೊ ಇಲ್ಲೇ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕಟ್ ಮಾಡ್ತಾ ಇದ್ದೋ. ಸೊ ನಮ್ಮ ಮನೆಯವ್ರು ಬಂದಾಗಲೇ ಕೇಕ್ ತೊಗೊಂಡು ಆಲ್ರೆಡಿ 10:30 ಆಗಿತ್ತು. ಅವ್ರು ಇನ್ನೂ ಊಟ ಕೂಡ ಮಾಡಿರಲಿಲ್ಲ. ನಾವು ಊಟ ಎಲ್ಲ ಮಾಡಿಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವು 12 ಆಗಲಿ ಅಂತ ಹೇಳಿಬಿಟ್ಟು. ನಾನು 11:30 ಏನು 11:30 11:45 ಏನು ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಕರೆಕ್ಟಾಗಿ ಕೇಕ್ ಕಟ್ ಮಾಡ್ತೀವಲ್ಲ 12ಗೆ ನ್ಯೂ ಇಯರ್ಗೆ ಆಗಲಿ ಅಂತ ಹೇಳಿಬಿಟ್ಟು ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು ಈ ವರ್ಷದ. ಸೊ ಆವಾಗಲೇ ಕೇಕ್ ಕಟ್ ಮಾಡುವಾಗಲೇ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಆವಾಗಲೇ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನಾನು ಕೂಡ. ಸೊ ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಕೂಡ ಎಲ್ಲ ವಿಶ್ ಮಾಡ್ತಾ ಇದ್ರು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು. ಸೊ ಸೆಲೆಬ್ರೇಷನ್ನು ಕೂಡ ತುಂಬ ಚೆನ್ನಾಗೇ ಇತ್ತು. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಈ ವರ್ಷದಲ್ಲಿ ನನ್ನ ಮಗಳು ಕೂಡ ನಮ್ಮ ಜೊತೆ ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ಲು ಅನ್ನೋದೊಂದು ಖುಷಿ ಇದೆ. ಸೊ ಅದೊಂದು ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಈ ವರ್ಷ ಎಲ್ಲ ಚೆನ್ನಾಗೇ ಇರಲಿ ಅಂತ ನಾನು ಭಾವಿಸ್ತೀನಿ. ಯಾರು ಹೊಸ ವರ್ಷದಲ್ಲಿ ಏನು ತೊಗೋಬೇಕು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ನಿಮ್ಮ ಗೋಲ್ ಎಲ್ಲ ನೆರವೇರಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರೂ ಈ ವರ್ಷದಲ್ಲಿ ಖುಷಿಯಾಗಿ ಇರೋಣ. ಸೊ ಬೆಳಿಗ್ಗೆ ಆಯಿತು, ನಾವೆಲ್ಲ ಮಾಮೂಲಿ 12 ಎಲ್ಲ ಮಾಮೂಲಿ ಕೇಕ್ ಎಲ್ಲ ಕಟ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಯಿತು. ಸೊ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ನಾನು ಕೂಡ ಎಲ್ಲ ಸ್ನಾನ ಗೀನ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಮ್ಮಮ್ಮ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಅವರು ಕೂಡ ಪೂಜೆ ಮಾಡಿದರು, ನಾನು ಪೂಜೆ ಮಾಡಿದೆ. ಆಮೇಲೆ ನಾಷ್ಟಕ್ಕೆ ದೋಸೆ ಹಾಕಿದ್ರು. ಪೂಜೆ ಎಲ್ಲ ಆದಮೇಲೆ ದೋಸೆ ಹಾಕ್ಕೊಟ್ಟಿದ್ರು. ದೋಸೆ ತಿನ್ನೋಣ ಅಂತ ಅಂದ್ಬಿಟ್ಟು ದೋಸೆ ತಿಂತಾಯಿದ್ದೆ. ಮತ್ತು ನಮ್ಮ ಮನೆಯವ್ರು ಕೂಡ ಹೇಳಿದ್ರು ಹೊಸ ವರ್ಷ ಅಲ್ವಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು. ನಾವು ನಾಷ್ಟ ಎಲ್ಲ ಮಾಡಿಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೋ. ಇನ್ನೊಂದು ಏನಂತಂದರೆ ಈ ವರ್ಷದಲ್ಲಿ ಮೊದಲನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದು ರಾಯರ ದೇವಸ್ಥಾನ ಅಂತಲೇ ಹೇಳ್ಬಹುದು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೋ. ತುಂಬಾ ರಶ್ ಇದ್ದರು. ನಾವು ಹೋದಾಗ್ಲೇ ಇನ್ನೊಂದು 11:30 12 ಆಗಿತ್ತು. ನಾವು ಹೋದಾಗ ತುಂಬಾ ಸಖತ್ ರಶ್ ಇದ್ದರು. ಯಾಕಂದರೆ ಎಲ್ಲ ರಜೆ ಇರುತ್ತಲ್ಲ, ಮತ್ತು ಗುರುವಾರನೇ ಬಿದ್ದಿದೆ. ಸೊ ಎಲ್ಲರೂ ರಾಯರ ದೇವಸ್ಥಾನದಲ್ಲಿ ತುಂಬಾ ರಶ್ ಅಂತ ಇರ್ತದೆ. ದರ್ಶನ ಕೂಡ ಚೆನ್ನಾಗಾಯಿತು. ಸೊ ಎಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ರಿಟರ್ನು ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಬಂದೋ. ಇನ್ನೊಂದು ಏನು ಅಂತಂದರೆ ಇವತ್ತು ಹೇಗಿದ್ರೂ ನಾನು ಜಾಸ್ತಿ ನಮ್ಮ ವೀಡಿಯೋದಲ್ಲಿ ನಮ್ಮಮ್ಮ ಅಡುಗೆ ಮಾಡೋದನ್ನ ನಾನು ಹಾಕ್ತಾಯಿದ್ದೆ, ಕುಕ್ಕಿಂಗ್ ವೀಡಿಯೋನ. ಶಾರ್ಟ್ಸಲ್ಲೇ ಆಗ್ಬೋದು, ಇದರಲ್ಲೇ ಆಗ್ಬೋದು. ಅವರು ಅಡುಗೆ ಮಾಡೋದು ಕುಕ್ಕಿಂಗ್ ಮಾಡ್ತಾರಲ್ಲ ಆ ವಿಡಿಯೋನ ನಾನು ಜಾಸ್ತಿ ಹಾಕ್ತಾಯಿದ್ದೆ ವ್ಲಾಗ್ನ. ಬಟ್ ಇವತ್ತು ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಪೈನಾಪಲ್ ಬರುತ್ತೆ ನೋಡಿ, ಇದು ಪೈನಾಪಲಲ್ಲಿ ಬೇಲ್ಪುರಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಟ್ರೈ ಮಾಡಿದ್ದಾರೆ. ಅದು ಚೆನ್ನಾಗೇ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾವು ಕೂಡ ಎಲ್ಲ ಟೇಸ್ಟ್ ಮಾಡಿ ನೋಡಿದೋ, ಚೆನ್ನಾಗಿ ಬಂದಿದೆ. ಅದು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಾನು ಹಾಕಿದ್ದೀನಿ. ನೀವು ಕೂಡ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೌತೆಕಾಯಿ ಮತ್ತು ಕ್ಯಾರೆಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ಇದೇ ಫಸ್ಟ್ ಅಂತ ಟ್ರೈ ಮಾಡ್ತಿರೋದು ಅಂತ ಹೇಳ್ಬೋದು ನಮ್ಮಪ್ಪ. ಏನೋ ನಮ್ಮ ಮನೆಯವ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದ್ದಾರೆ. ಹೆಂಗಿದ್ರು ಮನೇಲೇ ಇದ್ರಲ್ಲ ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕೂಡ ಮಾಡಿದರು. ಏನು ಅಂದರೆ ಗುರುವಾರ ಇತ್ತಲ್ಲ, ನಾವೇನು ನಾನ್ ವೆಜ್ ತಿನ್ನಲ್ವಲ್ಲ. ಸೊ ಬುಧವಾರನೇ ತಿನ್ಕೊಬಿಟ್ಟಿದ್ದೋ ನಾವು. ಅದಕ್ಕೆ ಗುರುವಾರ ನಾನ್ ವೆಜ್ ಏನು ತಂದಿರಲಿಲ್ಲ. ಇದನ್ನೇ ಟ್ರೈ ಮಾಡೋಣ ಹೊಸ ರೆಸಿಪಿ ಅಂತ ಹೇಳ್ಬಿಟ್ಟು ಇದನ್ನು ಟ್ರೈ ಮಾಡ್ತಾಯಿದ್ದೋ. ನೀವು ಕೂಡ ಟ್ರೈ ಮಾಡಿ ನೋಡಿ, ಮನೇಲಿ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಮಾಮೂಲಿ ಬೇಲ್ಪುರಿ ತಿಂದಿದ್ದೀರಾ, ಬಟ್ ಪೈನಾಪಲಲ್ಲಿ ಬೇಲ್ಪುರಿ ತಿಂದು ನೋಡಿ, ಚೆನ್ನಾಗಿರುತ್ತೆ. ಅದು ಸ್ವೀಟ್ ಬರುತ್ತೆ. ಏನಂದರೆ ಸ್ವಲ್ಪ ನಾವು ಇವಾಗ ಹಸಿಮೆಣ್ಸಿಗೆ ಖಾರ ಹಾಕ್ಕೊಂಡಿದ್ದೀವಲ್ಲ ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಅದು ಸ್ವೀಟ್ ತಕ್ಕನೆ ಖಾರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈ ಥರ ಎಲ್ಲ ಪೈನಾಪಲ್ ನೀಟಾಗೆಲ್ಲ ಹೊರ್ಕೊಂಡು ಅದನ್ನು ಸಣ್ಣದಾಗೆ ಕಟ್ ಮಾಡ್ಕೊತಾರೆ ನಮ್ಮಪ್ಪ. ಅಂದರೆ ಜಾಸ್ತಿ ದಪ್ಪಗೆ ಕಟ್ ಮಾಡ್ಕೋಬೇಡಿ, ಜಾಸ್ತಿ ದಪ್ಪಕ್ಕೆ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಕ್ಬಿಡುತ್ತೆ. ತುಂಬ ಅಂದರೆ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡ್ತಿರಲ್ಲ ಆ ರೀತಿ ಸ್ಲೈಸಾಗಿ ಸಣ್ಣಕ್ಕೆ ಕಟ್ ಮಾಡಿ ನೋಡಿ. ಇವ್ರು ಮಾಡ್ತಾ ಇದ್ದಾರೆ ನೋಡಿ, ಆ ರೀತಿ ಕಟ್ ಮಾಡ್ಕೊಳ್ಳಿ.
ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಇದು ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಮತ್ತು ಕ್ಯಾರೆಟ್ ಕೂಡ ತುರಿದಿಕೊಂಡಿದ್ದಾರೆ. ಇದಕ್ಕೆ ನಿಪ್ಪಟ್ಟು ಮತ್ತು ಇದು ಕೋಳ್ಬಡೆ ಬರುತ್ತಲ್ಲ, ಸೊ ಆ ಥರ ಕೋಳ್ಬಡೆ ಅಂದರೆ ಇನ್ನೊಂಥರ ದಪ್ಪದು ಕೋಳ್ಬಡೆ ಬರುತ್ತೆ, ಬಟ್ ಅದು ಇಲ್ಲಿ ಸಿಕ್ಕಿಲ್ಲ. ಮಾಮೂಲಿ ಸಣ್ಣದು ಬರುತ್ತಲ್ಲ ಅದನ್ನೇ ನಾವು ಹಾಕ್ಕೊಂಡಿದ್ದೀವಿ. ಮತ್ತು ಒಂದೆರಡು ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ, ಅನಾನಸ್ಸು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದು ಬರುತ್ತೆ ನೋಡಿ, ಸಣ್ಣ ಚೌಚೌ ಬರುತ್ತಲ್ಲ ಅದಾದರೂ ಹಾಕ್ಕೋಬೋದು, ಇಲ್ಲಾಂದ್ರೆ ದಪ್ಪ ಖಾರ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಈ ಬೂಂದಿ ಖಾರ ಎಲ್ಲ ಬರುತ್ತಲ್ಲ ಅದನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿರೋಲ್ಲ. ಮತ್ತು ಎಲ್ಲ ಆಯಿತು ನೋಡಿ, ಗ್ರೀನ್ ಚಿಲ್ಲಿ ಅಂತ ಹೇಳಿದ್ನಲ್ಲ, ಇದೆ ಗ್ರೀನ್ ಚಿಲ್ಲಿ. ಇದಕ್ಕೆ ಏನಿಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಂಡೆ ಗ್ರೈಂಡ್ ಮಾಡ್ಕೊಳ್ಳಿ, ಸಾಲ್ಟ್ ಚೆನ್ನಾಗಿ ಹಿಡಿಬೇಕದು. ಸೊ ಎಲ್ಲ ಹಾಕಾಯ್ತು. ನಮ್ಮ ಮನೆಯವರು ಇನ್ನೊಂದು ಸ್ವಲ್ಪ ಖಾರ ಬೇಕಿತ್ತು ಅಂತ ಹೇಳಿದರು, ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಖಾರನ ಆ್ಯಡ್ ಮಾಡಿದ್ರು. ಖಾರ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನೋಡಿ 4 ಜನಕ್ಕೂ ಪ್ಲೇಟ್ಗೆಲ್ಲ ಹಾಕ್ತಾ ಇದ್ದಾರೆ. ಕಲರ್ ನೋಡಿದ್ರೇ ಹೇಳ್ಬೋದು ಹೇಗಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಅಜ್ಜಿ ಕೂಡ ಟೇಸ್ಟ್ ಮಾಡಿ ಹೇಳಿದ್ದಾರೆ ಚೆನ್ನಾಗಿದೆ ಅಂತ. ಈಗ ನಮ್ಮ ಮನೆಯವರು ಟೇಸ್ಟ್ ಮಾಡಿದ್ದಾರೆ, ಇವಾಗ ನಮ್ಮಮ್ಮ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. 24 ಅವರ್ಸಿಗೆ ಚಾಲೆಂಜ್ ಮಾಡಿ ಅಂತ ಹೇಳಿದ್ದೀರಾ, ಸೊ ಅದು ಕೂಡ ಮಾಡ್ತೀನಿ.